ನೋಡಿ ಈ ದಿನ ಆದರೆ ಪ್ರತಿ ವರ್ಷ ಬೇರೆ ಬೇರೆ ಕಡೆ ಡಮ್ಮಂಡ ಸ್ಕೂಲ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅಲ್ಲಿ ಒಂದು ಚಿಕ್ಕದಾದ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಅಭಿಲಾಷೆ, ನಮ್ಮ ಕುಟುಂಬದ ಅಭಿಲಾಷೆ, ಮಕ್ಕಳದು ಮನೆಯವ್ರದ್ದು ಎಲ್ಲರದು. ಅದಕ್ಕೋಸ್ಕರ ಈ ಸರಿ ಮುನ್ಸಿಪಾಲ್ಟಿನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ, ಅಲ್ಲಿ ನಾನು ಬಂದು 20 ವರ್ಷ ಸಕಲೇಶ್ಪುರದಲ್ಲಿ ಆಫೀಸ್ ಕಚೇರಿ ಮಾಡಿಕೊಂಡು ಇಲ್ಲಿ ದಿನ ನೋಡ್ತಾ ಇರ್ತೀನಿ. ಇಲ್ಲಿ ಎಷ್ಟೇ ಕಸ ಇದ್ರೂ, ಎಷ್ಟೇ ಸ್ಮೆಲ್ ಇದ್ರೂ ಅದನ್ನು ಅವರು ಕ್ಲೀನ್ ಮಾಡ್ತಾರೆ. ಅವರೇ ನಮ್ಗಳಿಗೆಲ್ಲ ದೇವರಿದ್ದಂಗೆ. ಅವ್ರಿಗೇನಾದ್ರು ನಾವು ಏನು ಕೊಡೋಕ್ಕಾಗಲಿಲ್ಲ ಅಂದರೂ ಏನಾದ್ರು ನಮ್ಮಿಂದ ಅಲ್ಪ ಸ್ವಲ್ಪ ಬೇರೆ ಕಡೆ ಖರ್ಚು ಮಾಡೋದು ಬಿಟ್ಟು ಅವ್ರಿಗೆ ಒಂದು ವಸ್ತುಗಳನ್ನು ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯ ಕೈಗೊಂಡಿದ್ದೀವಿ. ಅವರೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಅಧ್ಯಕ್ಷರು ಕೂಡ ನಿನ್ನೆ ನಾವು ಹೇಳಿದ ತಕ್ಷಣ ಕೊಡಬೇಕು ಅಂಥೇಳಿ ಅವರು ತುಂಬ ಹೃದಯದಿಂದ ನಮಗೆ ಆಯ್ತು ಬನ್ನಿ ಅಣ್ಣ, ನೀವು ಬಟ್ಟೆ ಕೊಡೋದು ನಮಗೆ ತುಂಬ ಸಂತೋಷ ಅಂತ ಹೇಳಿದ್ರಿ. ಇಲ್ಲಿ ಮುಖೇಶ್ ಅವರು ಇದ್ದಾರೆ, ಮತ್ತು ಚೀಫ್ ಆಫೀಸರ್ ಇದ್ದಾರೆ, ಮತ್ತು ಎಲ್ಲ ನೌಕರ ವರ್ಗದವರು ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಅದು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರಾದಂಥ ಶಶಿಧರ್ ಸರ್ ಪೌರ ಕಾರ್ಮಿಕರನ್ನ ಗುರುತಿಸಿ ಪೌರ ಕಾರ್ಮಿಕರಿಗೆ ಒಂದು ಬಟ್ಟೆಯನ್ನು ವಿತರಣೆ ಮಾಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಅವ್ರ ಜನ್ಮದಿನಕ್ಕೋಸ್ಕರ ನಮ್ಮನ್ನು ಈ ಥರ ಗುರುತಿಸಿ ಕೊಡ್ತಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ನಾವು ಮನಸ್ಸಲ್ಲಿ ನಾವು ಎಲ್ಲೋ ಒಂದು ಭಾವನೆ ಇದ್ದೀವಿ. ಬಟ್ ಅವ್ರು ಇವತ್ತು ಜನ್ಮದಿನ ಆಚರಿಸ್ತಾರೆ. ಅವರೇ ನಮ್ಮೆಲ್ಲ ನೌಕರರ ಪರವಾಗಿ ಅವ್ರಿಗೆ ಇನ್ನೂ 100 ವರ್ಷ ಹೀಗೆ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ.